ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳ ಮೇಲೆ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಆದರ್ಶ ವಿದ್ಯಾಲಯ ಹಾಗೂ ಸೈನಿಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಅವುಗಳ ಉತ್ತರಗಳನ್ನು ನೋಡೋಣ. ಹಾಗೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ಉಪಯುಕ್ತವಾದಂತಹ ಶೈಕ್ಷಣಿಕ ವಿಡಿಯೋಗಳು ತಮಗೆ ನೇರವಾಗಿ ತಲುಪುತ್ತೆ ಅಂತ ಹೇಳ್ತಾ, ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳ ಮೇಲಿನ ವಿವಿಧ ಅವುಗಳ ಅರ್ಥ ಆಗಿರ್ಬೋದು ಹಾಗೂ ವಿವಿಧ ಉದಾಹರಣೆಗಳನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರುವ ಇವುಗಳ ಮೇಲೆ ಕೇಳಿರುವಂತಹ ಪ್ರಶ್ನೆಗಳು ಹಾಗೂ ಅವುಗಳ ಉತ್ತರಗಳನ್ನು ನೋಡೋಣ. ಮೊದಲನೇದಾಗಿ, ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ. ನಾನು ಈಗಾಗಲೇ ಇವುಗಳ ಅರ್ಥವನ್ನು ಮತ್ತು ಉದಾಹರಣೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಅಂತ ಹೇಳಿದರೆ, ಇಲ್ಲಿ ಮೊದಲನೇ ಆಪ್ಷನ್ ಅಕ್ಕಪಕ್ಕ, ಎರಡನೇ ಆಪ್ಷನ್ ರಕ್ಕಸ, ಮೂರನೇ ಆಪ್ಷನ್ ಹೆಬ್ಬಂಡೆ, ನಾಲ್ಕನೇ ಆಪ್ಷನ್ ಆಜ್ಞೆ. ಇಲ್ಲಿ ಅಕ್ಕಪಕ್ಕ ಕೂಡ ಅದು ಸಜಾತಿ ಒತ್ತಕ್ಷರವನ್ನು ಹೊಂದಿದೆ, ಅದೇ ಜಾತಿಯ ಒತ್ತಕ್ಷರ ಇದೆ. ಕ ಅಕ್ಷರಕ್ಕೆ ಕೂಡ ಕನ ಇದೆ. ಇನ್ನು ರಕ್ಕಸದಲ್ಲಿ ಕೂಡ ಅದೇ ರೀತಿಯಾಗಿದೆ. ಮತ್ತು ಇನ್ನು ಮೂರನೇ ಆಪ್ಷನ್ ಹೆಬ್ಬಂಡೆ, ಅಲ್ಲಿ ಬ ಅಕ್ಷರಕ್ಕೂ ಬದ ಇರುವಂತಹ ಒತ್ತಕ್ಷರ ಇದೆ. ಆದರೆ ನಾಲ್ಕನೇ ಆಪ್ಷನ್ ಆಜ್ಞೆ, ಇಲ್ಲಿ ಜೆಗೆ ನ್ಯ ಒತ್ತಕ್ಷರ ಬಂದಿದೆ. ಹಾಗಾಗಿ ಇದೊಂದು ವಿಜಾತಿಯ ಒತ್ತಕ್ಷರವಾಗಿದೆ. ಇನ್ನು ಅದೇ ಸರಿಯಾದ ಉತ್ತರ ಆಗುತ್ತೆ, ಆಜ್ಞೆ. ಇನ್ನು ಎರಡನೆಯದಾಗಿ, ನಾವುಗಳು ಹಿರಿಯರ ಸಲಹೆ ಪಡೆದು ದೇಶ ಸೇವೆಯ ದೃಢ ನಿರ್ಧಾರ ಕೈಗೊಳ್ಳಬೇಕು. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ. ಇಲ್ಲಿ ಸಜಾತಿ ಸಂಯುಕ್ತಾಕ್ಷರವನ್ನು ಕೇಳಿದ್ದಾರೆ. ಮೊದಲನೇ ಆಪ್ಷನ್ ಧ್ರು, ಎರಡನೇ ಆಪ್ಷನ್ ಕೈ, ಮೂರನೇ ಆಪ್ಷನ್ ದ, ನಾಲ್ಕನೇ ಆಪ್ಷನ್ ಳ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಳ ಆಗುತ್ತದೆ. ಕೈಗೊಳ್ಳಬೇಕು ಅಂತಿದೆಯಲ್ಲ, ಅದರಲ್ಲಿ ಳ ಅಂತಿದೆ, ಅದರದೇ ಒತ್ತಕ್ಷರ ಬಂದಿರೋದ್ರಿಂದ ಇದೇ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಮೂರನೇ ಪ್ರಶ್ನೆ, ವೇದಮೂರ್ತಿ ವಸ್ತ್ರ ವಿನ್ಯಾಸ ಕಾರ್ಯಕ್ರಮಕ್ಕೆ ಹೋದನು. ವೇದಮೂರ್ತಿ ವಸ್ತ್ರ ವಿನ್ಯಾಸ ಕಾರ್ಯಕ್ರಮಕ್ಕೆ ಹೋದನು. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಅಂದರೆ ಅದರದೇ ಒತ್ತಕ್ಷರ ಇರಬೇಕು. ಇಲ್ಲಿ ಮೊದಲನೇ ಆಪ್ಷನ್ ಏನಿದೆ ಅಂದರೆ ಕೆ, ಎರಡನೇ ಆಪ್ಷನ್ ತಿ, ಮೂರನೇ ಆಪ್ಷನ್ ಸ್ತ್ರ, ನಾಲ್ಕನೇ ಆಪ್ಷನ್ ನ್ಯಾ ಅಂತಿದೆ. ಇಲ್ಲಿ ಸಜಾತಿ ಒತ್ತಕ್ಷರ ಕೆ ಆಗುತ್ತೆ, ಮೊದಲನೇ ಆಪ್ಷನ್ ಎ. ಇನ್ನು ನಾಲ್ಕನೇ ಪ್ರಶ್ನೆ, ಎಲ್ಲ ಪಂಡಿತರು ಚಾಣಕ್ಯನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು. ಈ ವಾಕ್ಯದಲ್ಲಿರುವ ವಿಜಾತಿ ಒತ್ತಕ್ಷರ ಪದವನ್ನು ಕೇಳಿದ್ದಾರೆ. ಇಲ್ಲಿ ಮೊದಲನೇ ಆಪ್ಷನ್ ಎಲ್ಲ, ಎರಡನೇ ಆಪ್ಷನ್ ಚಾಣಕ್ಯ, ಮೂರನೇ ಆಪ್ಷನ್ ಬುದ್ಧಿವಂತಿಕೆ, ನಾಲ್ಕನೇ ಆಪ್ಷನ್ ಮೆಚ್ಚಿದರು. ಇಲ್ಲಿ ವಿಜಾತಿ ಒತ್ತಕ್ಷರವನ್ನು ಕೇಳುವುದರಿಂದಾಗಿ ಬಿ ಆಪ್ಷನ್ ಆಗುತ್ತೆ, ಚಾಣಕ್ಯ. ಕ ಅಕ್ಷರಕ್ಕೆ ಏದ ಒತ್ತಕ್ಷರ ಬಂದಿದೆ, ಹಾಗಾಗಿ ಆಪ್ಷನ್ ಬಿ ಆಗುತ್ತದೆ. ಇನ್ನು ಐದನೇ ಪ್ರಶ್ನೆ, ಅಮ್ಮ ಪದವನ್ನು ಬಿಡಿಸಿ ಬರೆದಾಗ. ಇಲ್ಲಿ ಆಪ್ಷನ್ಸ್ಗಳ ನೋಡ್ತಾ ಹೋಗೋಣ. ಅ ಪ್ಲಸ್ ಮ ಪ್ಲಸ್ ಮ, ಎರಡನೇ ಆಪ್ಷನ್ ಅ ಪ್ಲಸ್ ಮ ಪ್ಲಸ್ ಅ ಪ್ಲಸ್ ಮ ಪ್ಲಸ್ ಅ, ಮೂರನೇ ಆಪ್ಷನ್ ಅ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಅ, ನಾಲ್ಕನೇ ಆಪ್ಷನ್ ಅ ಪ್ಲಸ್ ಮ ಪ್ಲಸ್ ಮ. ಇಲ್ಲಿ ಸರಿಯಾದ ಉತ್ತರ ನೋಡ್ತಾ ಹೋದ್ರಾಗ ಆಪ್ಷನ್ ಸಿ ಆಗುತ್ತದೆ. ಏಕೆಂದರೆ ಅ ಅನ್ನುವಂಥ ಸ್ವರವನ್ನು ಮೊದಲು ಬರೆದಿದ್ದಾರೆ, ಪ್ಲಸ್ ಮದಲ್ಲಿ ಎರಡು ವ್ಯಂಜನಗಳು ಜೊತೆಗೆ ಅದಕ್ಕೊಂದು ಸ್ವರ ಸೇರಿದೆ, ಹೀಗಾಗಿ ಆಪ್ಷನ್ ಸಿ ಆಗುತ್ತದೆ. ಇನ್ನು ಆರನೇ ಪ್ರಶ್ನೆ, ಭಕ್ತ ಪದವನ್ನು ಬಿಡಿಸಿ ಬರೆದಾಗ. ಇಲ್ಲಿ ಮೊದಲನೇ ಆಪ್ಷನ್ ಬ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಅ, ಎರಡನೇ ಆಪ್ಷನ್ ಬ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಅ, ಮೂರನೇ ಆಪ್ಷನ್ ಬ ಪ್ಲಸ್ ಅ ಪ್ಲಸ್ ತ ಪ್ಲಸ್ ಕ ಪ್ಲಸ್ ಅ, ನಾಲ್ಕನೇದು ಬ ಪ್ಲಸ್ ಕ ಪ್ಲಸ್ ಅ ಪ್ಲಸ್ ತ ಪ್ಲಸ್ ಅ. ಇಲ್ಲಿ ಸರಿಯಾದ ಉತ್ತರ ನೋಡ್ತಾ ಹೋಗಿ, ಭಕ್ತ ಅಂದಾಗ ಬ ಪ್ಲಸ್ ಅ, ಅದು ಆದಮೇಲೆ ಇಲ್ಲಿ ತ ಅಂತಿದೆಯಲ್ಲ, ಎರಡು ವ್ಯಂಜನಗಳು ಕ ಪ್ಲಸ್ ತ ಬಂದಿದೆ, ಅದಕ್ಕೊಂದು ಸ್ವರ ಸೇರಿದೆ, ಹೀಗಾಗಿ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಏಳನೇ ಪ್ರಶ್ನೆಯನ್ನು ನೋಡೋಣ. ಇದರಲ್ಲಿರುವ ಸಜಾತಿ ಒತ್ತಕ್ಷರ ಯಾವುದು? ನದಿಗಳ ಮಾಲಿನ್ಯವನ್ನು ತಡೆಯಿರಿ. ಒಂದನೇ ಆಪ್ಷನ್ ನ್ಯ, ಎರಡನೇ ಆಪ್ಷನ್ ಲಿ, ಮೂರನೇ ಆಪ್ಷನ್ ನು, ನಾಲ್ಕನೇ ಆಪ್ಷನ್ ನ. ಇಲ್ಲಿ ಸಜಾತಿ ಒತ್ತಕ್ಷರ ಅಂದಾಗ ಮಾಲಿನ್ಯವನ್ನು ನು ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ, ಆಪ್ಷನ್ ಸಿ. ಇನ್ನು ಎಂಟನೇ ಪ್ರಶ್ನೆ, ಈ ಪದವನ್ನು ಬಿಡಿಸಿ ಬರೆಯಿರಿ. ಆಜ್ಞೆ. ಒಂದನೇ ಆಪ್ಷನ್ ಆ ಪ್ಲಸ್ ಜ ಪ್ಲಸ್ ನ್ಯ ಪ್ಲಸ್ ಎ, ಎರಡನೇ ಆಪ್ಷನ್ ಆ ಪ್ಲಸ್ ಜ ಪ್ಲಸ್ ನ್ಯ ಪ್ಲಸ್ ಅ, ಮೂರನೇ ಆಪ್ಷನ್ ಆ ಪ್ಲಸ್ ಜ ಪ್ಲಸ್ ಅ ಪ್ಲಸ್ ನ್ಯ ಪ್ಲಸ್ ಅ, ನಾಲ್ಕನೇ ಆಪ್ಷನ್ ಆ ಪ್ಲಸ್ ಜ ಪ್ಲಸ್ ನ್ಯ ಪ್ಲಸ್ ಆ. ಇಲ್ಲಿ ಸರಿಯಾದ ಉತ್ತರ ಮೊದಲನೇದಾಗುತ್ತೆ, ಆಜ್ಞೆ. ಇನ್ನು ಒಂಬತ್ತನೇ ಪ್ರಶ್ನೆ, ವಸ್ತ್ರ ಈ ಪದ ಬಿಡಿಸಿ ಬರೆಯಿರಿ. ವ ಪ್ಲಸ್ ಸ
ಪ್ಲಸ್ ಅ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ. ಇಲ್ಲಿ ಎರಡನೇ ಆಪ್ಷನ್ ವ ಪ್ಲಸ್ ಅ ಪ್ಲಸ್ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ. ಮೂರನೇ ಆಪ್ಷನ್ ವ ಪ್ಲಸ್ ಅ ಪ್ಲಸ್ ಸ ಪ್ಲಸ್ ಅ ಪ್ಲಸ್ ತ ಪ್ಲಸ್ ರ. ನಾಲ್ಕನೇದಾಗಿ ವ ಪ್ಲಸ್ ಅ ಪ್ಲಸ್ ನ ಪ್ಲಸ್ ತ ಪ್ಲಸ್ ರ. ಇಲ್ಲಿ ಸರಿಯಾದ ಉತ್ತರ ಎರಡನೇದಾಗುತ್ತೆ. ವ ಅಂದಾಗ ವ ಪ್ಲಸ್ ಸ್ತ್ರ ಅಂದಾಗ ಮೂರು ವ್ಯಂಜನಗಳು ಸ ತ ರ ಆದಮೇಲೆ ಒಂದು ಸ್ವರ ಬರುತ್ತೆ. ಇನ್ನು 10ನೇದಾಗಿ ನೋಡೋಣ. ಸ್ತ್ರೀ ಈ ಪದವನ್ನು ಬಿಡಿಸಿ ಬರೆಯಿರಿ. ಮೊದಲನೇ ಆಪ್ಷನ್ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಇ. ಎರಡನೇದು ಸ ಪ್ಲಸ್ ಅ ಪ್ಲಸ್ ತ ಪ್ಲಸ್ ರ ಪ್ಲಸ್ ಇ. ಮೂರನೇದಾಗಿ ನೋಡೋಣ ಸ ಪ್ಲಸ್ ಅ ಪ್ಲಸ್ ತ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಇ. ನಾಲ್ಕನೇದಾಗಿ ಸ ಪ್ಲಸ್ ಅ ಪ್ಲಸ್ ತ ಪ್ಲಸ್ ರ ಪ್ಲಸ್ ಇ. ಇಲ್ಲಿ ಸ್ತ್ರೀ ಅಂದಾಗ ಮೂರು ವ್ಯಂಜನಗಳು ಮೊದಲಿಗೆ ಬರ್ತವೆ ಸ ತ ರ. ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಇ ಸ್ತ್ರೀ. ಹೀಗಾಗಿ ಮೊದಲನೇದೇ ಸರಿಯಾದ ಉತ್ತರ ಆಗುತ್ತದೆ. ಇದೇ ರೀತಿಯ ಪ್ರಶ್ನೆಗಳ ಸಾಕಷ್ಟು ಉದಾಹರಣೆಗಳನ್ನು ನೀವು ಇದೇ ರೀತಿಯಾಗಿ ಪಠ್ಯಪುಸ್ತಕದಲ್ಲಿ ಚೆಕ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಬಿಡಿಸಿ ಬರೆಯುವುದಾಗಿರ್ಬೋದು ಅಥವಾ ವಿಜಾತಿ ಒತ್ತಕ್ಷರ ಪದಗಳನ್ನು ಮತ್ತು ಸಜಾತಿ ಒತ್ತಕ್ಷರ ಪದಗಳಾಗಿರ್ಬೋದು ಅಕ್ಷರಗಳನ್ನು ತಾವು ಕಂಡುಹಿಡಿಯಬಹುದಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.